ನೋಡಿ, ಗಡಿ ಭಾಗದಲ್ಲಿ ರೈತರು ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸದಲ್ಲಿ ತೊಡಗಿರ್ತಾರೆ. ಈ ಸಂದರ್ಭದಲ್ಲಿ ಸೈನಿಕರು ಅವರ ಸಹಾಯಕ್ಕಾಗಿ ಧಾವಿಸ್ತಾ ಇದ್ದಾರೆ, ಅವರನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳೆ ಕಟಾವು ಮಾಡಿ ಮನೆಗೆ ತಗೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ. ಸದ್ಯಕ್ಕೆ ಅಲ್ಲಿನ ವಾತಾವರಣ ಪರಿಸ್ಥಿತಿ ಈ ವಿಚಾರವಾಗಿ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. फायर किया गया कोई भी बुलेट या राउंड जो है वो भारतीय सरजमी पर गिरेगा और कहीं ना कहीं इन किसानों के लिए यही सबसे बड़ा डर, चिंता का विषय है। यहाँ पर आप देखेंगे तो फसल जो है वो पूरी तरह से पैक हो चुकी है और अब फसल को जो है यहाँ से ले जाया जाएगा। यहाँ पर इस तरफ मैं सरजीवन से कहूँगा आपको दिखाएं कि किसान जो हैं वो यहाँ पर फसल अब यहाँ से लोड करने ले जा रहे हैं, क्योंकि यहाँ से जो है कठुआ ज़िले में ये फसल जानी है और अब इनकी कोशिश ये है कि जल्द से जल्द इस फसल को अपने घरों से सरकारी मंडियों तक पहुँचाया जाए ताकि इन्हें जो है उसका मुआवजा मिल सके, ये अपनी जो फसल है उसे दे सकें। हर चलते कदम के साथ किसानों को इस बात की कहीं ना कहीं संतुष्टि भी है कि उनकी जो साल भर की मेहनत है वो अब रंग लाएगी और इनकी फसल जो है वो मंडी की तरफ रवाना है। आपको बता दें कि जिस तरह से भारत पाकिस्तान के बीच लगातार जो है तनाव बढ़ा है और ख़ास तौर पर पाकिस्तान की तरफ से पिछले एक हफ्ते में 17 बार युद्ध विराम का उल्लंघन किया गया है, उससे इनका डर लगातार बढ़ रहा है। ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇಡೀ ದೇಶದಲ್ಲಿ ಗಡಿ ಭಾಗದಲ್ಲಿ ಈಗಾಗಲೇ ಯುದ್ಧದ ಕಾರ್ಮೋಡ ಆವರಿಸಿದೆ. ರೈತರು ತಮ್ಮ ಫಸಲನ್ನು ರಕ್ಷಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಳೆ ಎಲ್ಲವೂ ಕೂಡ ಪ್ಯಾಕ್ ಆಗಿದೆ, ಅದನ್ನ ತಮ್ಮ ಮನೆಗಳಿಗೆ ಸಾಗಿಸುವಂತಹ ಕೆಲಸಕ್ಕೆ ರೈತರು ಮುಂದಾಗ್ತಾ ಇದ್ದಾರೆ. ಇನ್ನು ಈ ರೀತಿಯ ಯುದ್ಧದ ವಾತಾವರಣ ಇರುವ ಹಿನ್ನೆಲೆ ರೈತರನ್ನು ಕೂಡ ಜಾಗೃತಿಗೊಳಿಸುವಂತಹ ಕೆಲಸ ಈಗ ಸೈನಿಕರಿಂದ ಆಗ್ತಾ ಇದೆ. ಈಗಾಗಲೇ ನಾವು ಮಾಹಿತಿಯನ್ನ ನೀಡ್ತಾ ಇದ್ವಿ. ಭಾರತೀಯ ಸೇನೆ ಶತ್ರು ರಾಷ್ಟ್ರವನ್ನ ಬಗ್ಗು ಬಡಿಯೋದಕ್ಕೆ ಯಾವ ರೀತಿ ಸರ್ವಸನ್ನದ್ಧವಾಗಿದೆ, ಏನೆಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದೆ, ಯಾವ ರೀತಿ ಶಸ್ತ್ರಾಭ್ಯಾಸ ಯುದ್ಧಾಭ್ಯಾಸ ಈಗ ನಡೀತಾ ಇದೆ ಅನ್ನುವಂಥದ್ದನ್ನ ತಾವು ಗಮನಿಸ್ತಾ ಇದ್ರಿ. ಈಗ ಎರಡನೇ ಟ್ರೇಲರ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಶತ್ರು ರಾಷ್ಟ್ರದ ಹುಟ್ಟಡಗಿಸೋದಕ್ಕೆ ಈ ಟ್ರೇಲರ್ಗಳು ಸಾಕು. ಪಿಕ್ಚರ್ ಅಭಿ ಬಾಕಿ ಹೇ, ಆ ಮಾತು ಬೇರೆ. ಆದ್ರೆ ನಮ್ಮಲ್ಲಿರುವಂತಹ ಶಕ್ತಿ ಏನು, ಸಾಮರ್ಥ್ಯ ಏನು, ಈ ಉಗ್ರರ ಹುಟ್ಟಡಗಿಸೋದಕ್ಕೆ ನಮ್ಮ ತಾಲೀಮು ಯಾವ ರೀತಿ ಇದೆ, ಅದಕ್ಕೆ ಉದಾಹರಣೆ ತಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. INS ವಿಕ್ರಾಂತ್, INS ಸೂರತ್ ಸೇರಿದಂತೆ ಈಗ ತಾವು ಗಮನಿಸ್ತಾ ಇರುವಂಥದ್ದು ಅರ್ಜುನ ಮತ್ತು ಭೀಷ್ಮ ಗರ್ಜನೆಯನ್ನ. ಯುದ್ಧ ಟ್ಯಾಂಕರ್ಗಳು ಈಗಾಗಲೇ ಆ ಗಡಿಗೆ ಹೊಂದ್ಕೊಂಡಂತೆ ಶಸ್ತ್ರಾಭ್ಯಾಸದಲ್ಲಿ ಯುದ್ಧಾಭ್ಯಾಸದಲ್ಲಿ ತೊಡಗಿಕೊಂಡಿವೆ. ಇದು ಸಹಜವಾಗಿ ಪಾಕಿಸ್ತಾನರ ನಿದ್ದೆಗೆಡಿಸಿದೆ. ಪಾಕಿಸ್ತಾನಿಯರು ಈಗ ಕ್ಷಣ ಕ್ಷಣಕ್ಕೂ ಆತಂಕದಲ್ಲಿಯೇ ಸಮಯ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಅದಕ್ಕೆ ಆ ಸಚಿವ ಒಬ್ಬ ಹೇಳಿದ್ದು, ಮುಂದಿನ 24ರಿಂದ 36 ಗಂಟೆಯಲ್ಲಿ ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ, ನಮ್ಮನ್ನ ದೇವರೇ ಕಾಪಾಡಬೇಕು ಅನ್ನುವಂಥ ಕನ್ಕ್ಲೂಷನ್ಗೆ ಅವರು ಬಂದಾಗಿದೆ. ಆಲ್ರೆಡಿ ಪಾಕಿಸ್ತಾನದವರು ಸೋತಾಗಿದೆ. ಈ ರೀತಿಯ ಟ್ರೇಲರ್ಗಳನ್ನ ಭಾರತೀಯ ಸೇನೆ ಮೇಲಿಂದ ಮೇಲೆ ರಿಲೀಸ್ ಮಾಡಿ ಪಾಕಿಸ್ತಾನದವ್ರನ್ನ ಯುದ್ಧ ಇಲ್ಲದೆ ಸಾಯಿಸುವಂತಹ ಕೆಲಸಕ್ಕೆ ನಮ್ಮ ಸೇನೆ ಮಾಡ್ತಾ ಇದೆ. ಈ ರೀತಿಯ ಟ್ರೇಲರ್ಗಳನ್ನ ನೋಡಿ ಈಗ ಪಾಕಿಸ್ತಾನ ಬೆಚ್ಚಿ ಬಿಡ್ತಾ ಇದೆ. ಇದು ನಮ್ಮ ಸಾಮರ್ಥ್ಯ, ಇದು ನಮ್ಮ ಶಕ್ತಿ ಸಾಮರ್ಥ್ಯ. ತಾವೀಗ ಗಮನಿಸ್ತಾ ಇರೋದು ಯುದ್ಧ ಟ್ಯಾಂಕರ್ಗಳು. ಈ ಶಕ್ತಿ ಸಾಮರ್ಥ್ಯ ಯಾವ ರೀತಿ ಇವೆ ಅಂತಂದ್ರೆ, ದೂರದಿಂದಲೇ ಶತ್ರುಗಳನ್ನ ಟಾರ್ಗೆಟ್ ಮಾಡಿ ಉಡೀಸ್ ಮಾಡುವಂತಹ ಕೆಲಸವನ್ನ ಈ ಯುದ್ಧ ಟ್ಯಾಂಕರ್ಗಳು ಮಾಡುತ್ತೆ. ಅರ್ಜುನ್ 90 ಹಾಗೇನೆ ಭೀಷ್ಮ ಗರ್ಜನೆ ಯಾವ ಮಟ್ಟಿಗೆ ಇದೆ ಅಂತಂದ್ರೆ ಅದರ ಟ್ರೇಲರ್ ಅನ್ನ ತಾವೀಗ ಗಮನಿಸ್ತಾ ಇದ್ರಿ. ಇನ್ನು ಮೊನ್ನೆಯೂ ಕೂಡ ಒಂದು ಟ್ರೇಲರ್ ರಿಲೀಸ್ ಆಗಿತ್ತು, ಅದರಲ್ಲಿಯೂ ಕೂಡ ಅಷ್ಟೇ ನಮ್ಮಲ್ಲಿ ಯಾವ ರೀತಿಯ ಶಕ್ತಿ ಸಾಮರ್ಥ್ಯ ಇದೆ, ಯಾವ ಯುದ್ಧ ಟ್ಯಾಂಕರ್ ಯಾವ ರೀತಿ ಕೆಲಸ ಮಾಡುತ್ತೆ, ಹೆಲಿಕಾಪ್ಟರ್ಗಳು, ಯುದ್ಧ ವಿಮಾನಗಳು ಇವೆಲ್ಲವೂ ಕೂಡ ಯಾವ ರೀತಿ ಕೆಲಸ ಮಾಡುತ್ತೆ. ಒಂದು ಪಕ್ಷ ಕಂಪ್ಲೀಟ್ಲಿ ಗಡಿಯನ್ನ ಕವರ್ ಮಾಡಿಕೊಂಡು ಪಾಕಿಸ್ತಾನವನ್ನ ಸುತ್ತುವರೆದ್ರೆ ಒಂದು 10ರಿಂದ 15 ನಿಮಿಷದಲ್ಲಿ ಯುದ್ಧ ಮುಗಿಸ್ಬಿಡ್ತೀವಿ, ಪಾಕಿಸ್ತಾನವನ್ನ ಭೂಪಟದಲ್ಲಿಯೇ ಇಲ್ದಂಗೆ ಮಾಡ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ವಿಶ್ವಾಸವನ್ನ ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯು ವ್ಯಕ್ತಪಡಿಸ್ತಾ ಇದೆ. ಸೊ ಈಗ ನೌಕಾದಳ, ವಾಯುದಳ, ಭೂದಳ ಎಲ್ಲವೂ ಕೂಡ ರೆಡಿಯಾಗಿ ನಿಂತಿದೆ. ಪ್ರಧಾನಿ ಮೋದಿ ಅವರು ಕೂಡ ಸೈನಿಕರಿಗೆ ಈಗಾಗಲೇ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಾಗಿದೆ. ಇನ್ನೇನಾದರೂ ಚರ್ಚೆ ಬಾರಿಸ್ತಾ ಇರೋದೆ.
ಸೊ ಯಾವಾಗ ಎಲ್ಲಿ ಹೇಗೆ ಹೆಂಗೆ ಹೊಡಿತೀರಿ ಅದನ್ನು ನೀವು ನಿರ್ಧಾರ ಮಾಡಿ ಅಂತ ಸೈನಿಕರಿಗೆ ಹೇಳಿದ್ದೆ ತಡ ಕಾರ್ಯಪ್ರವೃತ್ತರಾಗಿದ್ದಾರೆ ಸೈನಿಕರು. ಮೇಲಿಂದ ಮೇಲೆ ಈ ರೀತಿಯ ಟೀಸರ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. I'll find you through the dust and the storm. I'll find you through these machines I'll carry. The burden of my brothers and sisters' pain. So I'll find you. You can hide in the distance between shadow and dust, but I'll strike you down when you betray our trust. So I'll find you. That's my job. That's my mission. That's my promise. I'll find you. ನೋಡಿ, ಗಡಿ ಭಾಗದಲ್ಲಿ ರೈತರು ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸದಲ್ಲಿ ತೊಡಗಿರ್ತಾರೆ. ಈ ಸಂದರ್ಭದಲ್ಲಿ ಸೈನಿಕರು ಅವರ ಸಹಾಯಕ್ಕಾಗಿ ಧಾವಿಸ್ತಾ ಇದ್ದಾರೆ, ಅವರನ್ನು ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳೆ ಕಟಾವು ಮಾಡಿ ಮನೆಗೆ ತಗೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ. ಸದ್ಯಕ್ಕೆ ಅಲ್ಲಿನ ವಾತಾವರಣ ಪರಿಸ್ಥಿತಿ ಈ ವಿಚಾರವಾಗಿ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. फायर किया गया कोई भी बुलेट या राउंड जो है वो भारतीय सरजमी पर गिरेगा और कहीं ना कहीं इन किसानों के लिए यही सबसे बड़ा डर, चिंता का विषय है। यहाँ पर आप देखेंगे तो फसल जो है वो पूरी तरह से पैक हो चुकी है और अब फसल को जो है यहाँ से ले जाया जाएगा। यहाँ पर इस तरफ मैं सरजीवन से कहूँगा आपको दिखाएं कि किसान जो हैं वो यहाँ पर फसल अब यहाँ से लोड करने ले जा रहे हैं, क्योंकि यहाँ से जो है कठुआ ज़िले में ये फसल जानी है और अब इनकी कोशिश ये है कि जल्द से जल्द इस फसल को अपने घरों से सरकारी मंडियों तक पहुंचाया जाए ताकि इन्हें जो है उसका मुआवजा मिल सके, ये अपनी जो फसल है उसे दे सकें। हर चलते कदम के साथ किसानों को इस बात की कहीं ना कहीं संतुष्टि भी है कि उनकी जो साल भर की मेहनत है वो अब रंग लाएगी और इनकी फसल जो है वो मंडी की तरफ रवाना है। आपको बता दें कि जिस तरह से भारत पाकिस्तान के बीच लगातार जो है तनाव बढ़ा है और ख़ास तौर पर पाकिस्तान की तरफ से पिछले एक हफ्ते में 17 बार युद्ध विराम का उल्लंघन किया गया है, उससे इनका डर लगातार बढ़ रहा है। ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇಡೀ ದೇಶದಲ್ಲಿ ಗಡಿ ಭಾಗದಲ್ಲಿ ಈಗಾಗಲೇ ಯುದ್ಧದ ಕಾರ್ಮೋಡ ಆವರಿಸಿದೆ. ರೈತರು ತಮ್ಮ ಫಸಲನ್ನು ರಕ್ಷಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಳೆ ಎಲ್ಲವೂ ಕೂಡ ಪ್ಯಾಕ್ ಆಗಿದೆ, ಅದನ್ನು ತಮ್ಮ ಮನೆಗಳಿಗೆ ಸಾಗಿಸುವಂತಹ ಕೆಲಸಕ್ಕೆ ರೈತರು ಮುಂದಾಗ್ತಾ ಇದ್ದಾರೆ. ಇನ್ನು ಈ ರೀತಿಯ ಯುದ್ಧದ ವಾತಾವರಣ ಇರುವ ಹಿನ್ನೆಲೆ ರೈತರನ್ನು ಕೂಡ ಜಾಗೃತಿಗೊಳಿಸುವಂತಹ ಕೆಲಸ ಈಗ ಸೈನಿಕರಿಂದ ಆಗ್ತಾ ಇದೆ. ಈಗಾಗಲೇ ನಾವು ಮಾಹಿತಿಯನ್ನ ನೀಡ್ತಾ ಇದ್ವಿ. ಭಾರತೀಯ ಸೇನೆ ಶತ್ರು ರಾಷ್ಟ್ರವನ್ನ ಬಗ್ಗು ಬಡಿಯೋದಕ್ಕೆ